ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ರುಚಿಕರವಾದ ಅಕ್ಕಿ ಬರ್ಫಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿರುವಂಥ ರೆಸಿಪಿ. ಬನ್ನಿ ಅದಕ್ಕೆ ಏನೇನು ಪದಾರ್ಥ ಬೇಕು ಅಂತೇಳಿ ನೋಡೋಣ. ಪದಾರ್ಥಗಳು: ಅಕ್ಕಿ 2 ಗ್ಲಾಸ್, ತೆಂಗಿನಕಾಯಿ 1.5 ಬೌಲ್, ಬೆಲ್ಲ 1 ಬೌಲ್, ಏಲಕ್ಕಿ 2, ಬಾದಾಮಿ. ಫ್ರೆಂಡ್ಸ್, ರುಚಿಕರವಾದ ಅಕ್ಕಿ ಬರ್ಫಿ ಮಾಡೋದಕ್ಕೆ ನಾನು 2 ಗ್ಲಾಸಷ್ಟು ಅಕ್ಕಿ ತೊಗೊತಾ ಇದ್ದೀನಿ. ಅಕ್ಕಿ ತೊಗೊಂಡು ಚೆನ್ನಾಗಿ ಅದನ್ನು ತೊಳ್ಕೊಳ್ಳಿ. ನೀಟಾಗಿ ತೊಳ್ಕೊಂಡ ನಂತರ 1 ಗ್ಲಾಸಷ್ಟು ನೀರು ಹಾಕಿ ಅದನ್ನು ನೆನೆಯೋಕೆ ಇಟ್ಬಿಡಿ. 2 ಅವರ್ ಅದು ನೆನಿಬೇಕು. ನೆನೆದ ನಂತರ ನಾನು ಮಿಕ್ಸಿ ಜಾರ್ಗೆ ಅಕ್ಕಿನೆಲ್ಲ ಹಾಕೊತಾ ಇದ್ದೀನಿ. ಹಾಕ್ಕೊಂಡು ಏಲಕ್ಕಿ 2 ಹಾಕೋತಾ ಇದ್ದೀನಿ. ಏಲಕ್ಕಿ 2 ಹಾಕೊಂಡ ನಂತರ ನಾನು 1.5 ಬೌಲಷ್ಟು ತೆಂಗಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊತಾ ಇದ್ದೀನಿ. ತೆಂಗಿನಕಾಯಿ ಹಾಕೊಂಡ ನಂತರ ನಾನು ರುಬ್ಕೊಳ್ಳೋದಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕ್ಕೊಂಡು 1 ಬೌಲಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕೊತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ರುಬ್ಕೊಂಡಾಗಿದೆ. ನಾನು ನೋಡಿ ಈ ರೀತಿಯಾಗಿ ಬ್ಯಾಟರ್ ರೆಡಿ ಆಗಿದೆ. ಫ್ರೆಂಡ್ಸ್, ನಾನು ರುಬ್ಬಿಟ್ಕೊಂಡಿರೋಂಥ ಬ್ಯಾಟರ್ನ ಈಗ ಸ್ಟೀಲ್ ಮೌಲ್ಡಲ್ಲಿ ಹಾಕೊತಾ ಇದ್ದೀನಿ. ಹಾಕ್ಕೊಂಡು ಟ್ಯಾಪ್ ಮಾಡಿ ಅದಕ್ಕೆ ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೊತಾ ಇದ್ದೀನಿ ಮೇಲೆ. ಫ್ರೆಂಡ್ಸ್, ಗ್ಯಾಸ್ನ ಹಸಿ ಇಡ್ಲಿ ಪಾತ್ರೆನ ಇಟ್ಕೊತಾ ಇದ್ದೀನಿ. ಇಟ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥ ಬ್ಯಾಟರ್ನ ಇಟ್ಟು ಬೇಯಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ಅಕ್ಕಿ ಬರ್ಫಿ ರೆಡಿಯಾಗಿದೆ. ನೀವು 5 ನಿಮಿಷ ಆದಮೇಲೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಉಪ್ಕೊಂಡು ಬಂದಿದೆ. ನಾನು ಯಾವುದೇ ರೀತಿಯಾದಂಥ ಅಡುಗೆ ಸೋಡಾ ಯೂಸ್ ಮಾಡಿಲ್ಲ. ಸೊ ಫ್ರೆಂಡ್ಸ್, ನೀವು ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇನ್ನೊಂದು ರೆಸಿಪಿ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.